ಮೂರನೇದು ನನ್ನ ಜೊತೆ ಹೇಳ್ರಿ. ಪ್ರಾರ್ಥಿಸುವ ವ್ಯಕ್ತಿ ತನ್ನ ಮನೆಯನ್ನು ಪ್ರಾರ್ಥನೆಯ ಸ್ಥಳವಾಗಿ ಮಾರ್ಪಡಿಸುತ್ತಾನೆ. ಸರಾಯಿ ಕುಡಿಯುವಂತ ವ್ಯಕ್ತಿ, ಬ್ರಾಂದಿ ವಿಸ್ಕಿ ಕುಡಿಯುವಂತ ವ್ಯಕ್ತಿ ತನ್ನ ಮನೆಯನ್ನು ಬ್ರಾಂದಿ ಶಾಪ್ ಆಗಿ ಮಾರ್ಪಡಿಸ್ತಾನೆ. ಯಾವಾಗಲೂ ಜಗಳವಾಡುವಂತ ವ್ಯಕ್ತಿ ತನ್ನ ಮನೆಯನ್ನ ಒಂದು ನರಕವಾಗಿ ಬದಲಾಯಿಸ್ತಾನೆ. ದೇವರ ವಿಷಯ ಬಿಟ್ಟು, ದೇವರ ಮಾತು ಬಿಟ್ಟು ಯಾವಾಗಲೂ ಅರಟೆ ಮಾತಾಡುವಂತ ವ್ಯಕ್ತಿ, ಕಾಮಿಡಿ ಮಾಡುವಂತ ವ್ಯಕ್ತಿ ತನ್ನ ಮನೆಯನ್ನ ಕಾಮಿಡಿ ಟಾಕೀಸ್ ಆಗಿ ಬದಲಾಯಿಸ್ತಾನೆ. ಆದರೆ ಪ್ರಾರ್ಥಿಸುವಂತ ವ್ಯಕ್ತಿ ತನ್ನ ಮನೆಯನ್ನ ಪ್ರಾರ್ಥನೆಯ ಸ್ಥಳವಾಗಿ ಬದಲಾಯಿಸುತ್ತಾನೆ. ಲುದ್ಯಳು ಬಟ್ಟೆ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡುವಂತ ಒಬ್ಬ ಸ್ತ್ರೀ ಪೌಲ ಅನ್ನುವಂತ ಸೇವಕನ ಮನೆ ಕರೆದು ಪ್ರೇಯರ್ ಇಡಿಸಿ ಪ್ರಾರ್ಥನೆ ಏರ್ಪಾಟು ಮಾಡಿಸಿ, ದೇವ್ರ ಸ್ತೋತ್ರ, ಮಕ್ಕಳಿಗೆ ವಾಕ್ಯ ಕೇಳುವಂತೆ ಮಾಡಿದಾಳೆ, ಗಂಡ ವಾಕ್ಯ ಕೇಳುವಂತೆ ಮಾಡಿದಾಳೆ. ಆ ಬಟ್ಟೆ ಶಾಪನ್ನ ದೇವರ ಆಲಯವಾಗಿ ಮಾರ್ಪಡಿಸಿದಾಳೆ. ಬಟ್ಟೆ ಮಾರುವಂತ ವ್ಯಾಪಾರ ಸ್ಥಳವನ್ನ ಆರಾಧನೆ ಸ್ಥಳವಾಗಿ ಮಾರ್ಪಡಿಸಿದಾಳೆ. ನೀವು ಬಟ್ಟೆ ವ್ಯಾಪಾರ ಮಾಡ್ತಿರೋ, ನೀವು ಮನೇಲಿ ಇರ್ತಿರೋ, ನೀವು ದುಡಿಮೆ ಮಾಡ್ತಿರೋ ಗೊತ್ತಿಲ್ಲ, ಒಂದು ಮಾತು ಹೇಳ್ಬಿಡ್ತೀನಿ. ಯಾರಾದ್ರೂ ಅನ್ಯ ವ್ಯಕ್ತಿಗಳೋ, ಬಂಧುಗಳೋ, ಸ್ನೇಹಿತರೋ, ರಿಲೇಷನ್ಸೋ, ಪರಿಚಯಸ್ಥರೋ ನಿಮ್ಮ ಮನೆಗೆ ಬಂದು ಒಂದು ಅರ್ಧ ಗಂಟೆ ಕೂತ್ಕೊಂಡು ಎದ್ದೋದ್ರೆ ದೇವರ ಆಲಯದಲ್ಲಿ ಕೂತ್ಕೊಂಡು ಎದ್ದೋದಂಗೆ ಅವ್ರಿಗೆ ಅನಿಸ್ಬೇಕು. ಬಟ್ಟೆ ವ್ಯಾಪಾರ ಮಾಡುವಂತ ವ್ಯಕ್ತಿ ಆಗಿದ್ರೆ ನಿಮ್ಮ ಬಟ್ಟೆ ಶಾಪಲ್ಲಿ ಕೂತ್ಕೊಂಡು ಎದ್ದೋದ್ರು, ನಿಮ್ಮ ತರಕಾರಿ ಅಂಗಡಿಯಲ್ಲಿ ಕೂತ್ಕೊಂಡು ಎದ್ದೋದ್ರು, ನಿಮ್ಮ ಕಿರಾಣಿ ಅಂಗಡಿಯಲ್ಲಿ ಕೂತ್ಕೊಂಡು ಎದ್ದೋದ್ರು, ನಿಮ್ಮ ಟೈಲರ್ ಶಾಪಲ್ಲಿ ಕೂತ್ಕೊಂಡು ಎದ್ದೋದ್ರು, ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಕೂತ್ಕೊಂಡು ಎದ್ದೋದ್ರು, ಅವರು ಏನ್ ಅನ್ಸ್ಬೇಕು ಗೊತ್ತಾ ಅವ್ರಿಗೆ? ನಾನು ತರಕಾರಿ ಅಂಗಡಿಯಲ್ಲಿ ಕೂತ್ಕೊಂಡು ಎದ್ದೋದು ಅನಿಸ್ಬಾರ್ದು, ನಾನು ದೇವರ ಆಲಯದಲ್ಲಿ ಕೂತ್ಕೊಂಡು ಎದ್ದೋದು ಅಂದಂಗ ಅವ್ರಿಗೆ ಅನಿಸ್ಬೇಕು. ಎಷ್ಟೋ ಜನರು ದೇವರ ಮನೆಯನ್ನ ಸಿನಿಮಾ ಟಾಕೀಸ್ ಆಗಿ ಬದಲಾಯಿಸ್ತಾ ಇದ್ದೀರಿ. ಎಷ್ಟೋ ಮನೆ ಒಳಗೆ ಹೋದ್ರೆ ದೇವ್ರ ಮನೆ ಒಳಗೋದಂಗಿಲ್ಲ, ಸಿನಿಮಾ ಟಾಕೀಸ್ ಒಳಗೋದಂಗ ಅನಿಸ್ತಾ ಇದೆ. ಮಾರ್ಕಳ ತಾಯಿಯಾದ ಮರಿಯಳ ಮನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರೆ ಪೇತ್ರನನ್ನ ಜೈಲಲ್ಲಿ ಹಾಕಿದ್ದಾರೆ. ಪೇತ್ರನ ಜೈಲಲ್ಲಿ ಹಾಕಿದ್ರೆ ನಿಮ್ಮಂತ ದೇವ್ರ ಮಕ್ಕಳು ಕೂತ್ಕೊಂಡು ಮರಿಯಳ ಮನೇಲಿ ಪ್ರೇಯರ್ ಮಾಡ್ತಾ ಇದ್ರೆ ಆ ಜೈಲು ಒಳಗಿರುವಂತ ಪೇತ್ರನ ದೇವರು ಆ ಜೈಲಿಂದ ಹೊರಗೆ ತಂದಿದ್ದಾನೆ. ನಾನು ಕೇಳದೊಂದು ಪ್ರಶ್ನೆ, ಆಲಯದಲ್ಲಿ ಮಾಡಿದ ಪ್ರಾರ್ಥನೆಗೆ ಆ ಜೈಲಿನಿಂದ ಪೇತ್ರನ ಹೊರಗೆ ತಂದನ? ಮನೆಯಲ್ಲಿ ಮಾಡಿದ ಪ್ರಾರ್ಥನೆಯಿಂದ ದೇವರು ಪೇತ್ರನ ಹೊರಗೆ ತಂದನ? ಯಾಕೆ? ಏನ್ ತುಂಬಿದ ಆ ಮನೆಯಲ್ಲಿ? ಪ್ರಾರ್ಥನಾ ಶಕ್ತಿ. ಕೇಳ್ರಿ, ನಿಮಗೇನಾದ್ರೂ ಕಷ್ಟ ಬಂದ್ರೆ ಆಲಯ ಬಂದ್ಮೇಲೆ ಅದ್ಭುತ ಆಗೋದಲ್ಲ. ಎಲ್ಲ ಅದ್ಭುತ ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ದೇವರಿದ್ರೆ, ನಿಮ್ಮ ಮನೆಯಲ್ಲಿ ಪರಿಶುದ್ಧಾತ್ಮ ಇದ್ರೆ, ನಿಮ್ಮ ಮನೆಯಲ್ಲಿ ದೇವರು ನಿಮ್ಮನ್ನು ಸ್ವಸ್ಥ ಮಾಡುವ ದೇವರಾಗಿದ್ದಾನೆ. ಯೇಸು ನಾಮದಲ್ಲಿ ಹಲ್ಲೆಲೂಯ. ನಮ್ಮ ಮನೆ ಒಳಗಡೆ ದೇವರ ಶಕ್ತಿ ಇಳಿಬೇಕು. ನಮ್ಮ ಮನೆ ಒಳಗೆ ದೇವರ ಪವರ್ ಇಳಿಬೇಕು. ನಮ್ಮ ಮನೆ ಒಳಗಡೆ ದೇವರ ಪ್ರಸನ್ನ ತಿಳಿದು ಬರಬೇಕು. ಒಂದು ಮಾತು ಹೇಳ್ತೀನಿ, ನಿಮ್ಮ ಮನೆ ಒಳಗಡೆ ಯಾರಾದ್ರೂ ಟಿವಿ ಪೇಷಂಟ್ ಬಂದ್ರೆ ಅವ್ರು ಸ್ವಸ್ಥವಾಗಿ ಹೋಗ್ಬೇಕು. ಯಾರಾದ್ರೂ ಕ್ಯಾನ್ಸರ್ ಪೇಷಂಟ್ ಬಂದ್ರೆ ನಿಮ್ಮ ಆಲಯದ ಬೇಡ್ರಿ, ನಿಮ್ಮ ಮನೆ ಒಳಗೆ ಕಾಲಿಡ್ತಿದ್ದಂಗ್ಲೆ ಅವ್ರು ಸ್ವಸ್ಥವಾಗಬೇಕು. ಯಾರಾದ್ರೂ ಅಸ್ತಮ ಪೇಷಂಟ್ ಬಂದ್ರೆ ನಿಮ್ಮ ಮನೆ ಒಳಗೆ ಕಾಲಿಡ್ತಿದ್ದಂಗ್ಲೆ ನಿಮ್ಮ ಮನೆ ಒಳಗೆ ಪ್ರಾರ್ಥನಾ ಶಕ್ತಿಯಿಂದ ಅವರು ಸ್ವಸ್ಥವಾಗಿ, ಅವರ ಗುಣವಾಗಿ, ಅವರು ವಾಸಿಯಾಗಿ, ಅವರು ಬಿಡುಗಡೆ ಆಗಿ ಹೋಗ್ಬೇಕು. ಜನ, ನನ್ನ ಮನೆಯನ್ನು ದೇವರು ಬದಲಾಯಿಸಬೇಕು. ನನ್ನ ಮನೆ ವಾತಾವರಣ ದೇವ್ರು ಬದಲಾಯಿಸಬೇಕು. ನನ್ನ ಮಕ್ಕಳನ್ನ ದೇವ್ರು ಬದಲಾಯಿಸಬೇಕು. ನನ್ನ ಗಂಡನನ್ನ ದೇವ್ರು ಬದಲಾಯಿಸಬೇಕು. ನನ್ನ ಕುಟುಂಬನ ದೇವ್ರು ಬದಲಾಯಿಸಬೇಕು. ಆ ನರಕದ ವಾತಾವರಣ ತೆಗೆದಾಕಬೇಕು. ಆ ಸಿನಿಮಾ ವಾತಾವರಣ ತೆಗೆದಾಕಬೇಕು. ನನ್ನ ಮನೆಯಲ್ಲಿ ಪರಲೋಕದ ವಾತಾವರಣ ಬರಬೇಕು. ನನ್ನ ಮನೆ ದೇವರ ಆರಾಧನೆಯ ಸ್ಥಳವಾಗಿ, ದೇವರ ಶಕ್ತಿ ಇರುವ ಸ್ಥಳವಾಗಿ, ದೇವರ ಬಲ ಇರುವ ಸ್ಥಳವಾಗಿ ದೇವರು ನನ್ನ ಮನೆಯನ್ನ ಬದಲಾಯಿಸಬೇಕು. ಸ್ನೇಹಿತರೆ, ಮಲೆನಾಡು ಗಾಸ್ಪೆಲ್ ಮೀಡಿಯಾ 2.0 ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಈ ಸಚಿವಾಲಯದ ಮೂಲಕ ಸುವಾರ್ತೆಯನ್ನು ಹಂಚಿಕೊಳ್ಳಲು ಮತ್ತು ಭರವಸೆಯ ಸಂದೇಶವನ್ನು ಪ್ರಸಾರ ಮಾಡಲು ನಮಗೆ ಅಪಾರ ಉತ್ಸಾಹವಿದೆ. ನಮ್ಮ ವಿಷಯದಿಂದ ನೀವು ಆಶೀರ್ವದಿಸಲ್ಪಟ್ಟಿದ್ದರೆ ಅಥವಾ ಪ್ರೋತ್ಸಾಹಿಸಲ್ಪಟ್ಟಿದ್ದರೆ ನಮ್ಮ ಈ ಉದ್ದೇಶಕ್ಕೆ ಬೆಂಬಲ ನೀಡುವಂತೆ ವಿನಂತಿಸುತ್ತೇವೆ. ನಿಮ್ಮ ಪ್ರತಿಯೊಂದು ದೇಣಿಗೆ, ಎಷ್ಟೇ ಚಿಕ್ಕದಾದರೂ, ಹೆಚ್ಚು ವಿಡಿಯೋಗಳನ್ನು ಮಾಡಲು, ಹೆಚ್ಚು ಜನರನ್ನು ತಲುಪಲು ಮತ್ತು ಈ ಸೇವೆಯನ್ನು ಬಲವಾಗಿಡಲು ನೇರವಾಗಿ ಸಹಾಯ ಮಾಡುತ್ತದೆ.
ಪರದೆಯ ಮೇಲೆ ಕಾಣುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ದೇಣಿಗೆ ನೀಡಲು ವಿವರಣೆಯಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಔದಾರ್ಯವು ನಿಜವಾಗಿಯೂ ಶಾಶ್ವತವಾದ ವ್ಯತ್ಯಾಸವನ್ನು ಮಾಡುತ್ತಿದೆ. ಧನ್ಯವಾದಗಳು ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿ.